ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋನ ನೋಡ್ತಾ ಇದ್ರಿ, ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಜೊತೆಗೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿ ನಿಮ್ಗೆ ಟೈಟಲ್ ಮತ್ತೆ ತಮ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರ್ತದೆ. ಸೊ ಯಸ್, ನಾನು ಆನ್ಲೈನ್ ಪ್ರಾಡಕ್ಟ್ನ ತೊಗೊಂಡು ಬಂದಿದ್ದೀನಿ ಮೀಶೋ ಒಳಗೆ. ಸೊ ಹೋದ ಸಾರಿ ಕೂಡ ಮೀಶೋಯಿಂದ ಏನೇನು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸಿದ್ದೆ, ಅಂದರೆ ಕಿಚನ್ ಐಟಮ್ಸ್ ತೋರಿಸಿದ್ದೆ. ಬಟ್ ಈ ಸಾರಿ ನಾನು ಸ್ಪೆಷಲ್ ಆಗಿ ಇವಾಗ ಹಬ್ಬ ಬಂದೈತೆ ನೋಡ್ರಿ. ಸೊ ಹಾಗಾಗಿ ಸಾಲು ಸಾಲಾಗಿ ಹಬ್ಬ ಬರ್ತಾವಿನ್ನ, ವರಮಹಾಲಕ್ಷ್ಮಿ ಆದಮೇಲೆ ಹಾಗೆ ಗಣೇಶ ಹಬ್ಬ, ದೀಪಾವಳಿ ಎಲ್ಲನೂ ಬರ್ತಾವ. ಸೊ ಹಾಗಾಗಿ ಎಲ್ಲ ಹಬ್ಬಕ್ಕೂ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಇವತ್ತು ನಿಮ್ಮ ಜೊತೆ ಕೆಲವೊಂದಷ್ಟು ಮೀಶೋ ಆನ್ಲೈನ್ ಪ್ರಾಡಕ್ಟ್ನ ತೊಗೊಂಡು ಬಂದಿದ್ದೀನಿ. ಸೊ ತಡ ಮಾಡೋದು ಬೇಡ, ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಅಂತ ಸಿಕ್ಕಾಪಟ್ಟೆ ಕಡಿಮೆ ಅಮೌಂಟ್ ಒಳಗೆ ನೀವು ತೊಗೊಳ್ಬೋದು. ಮತ್ತು ನಿಮ್ಗೇನಾದರೂ ಅದ್ರ ಲಿಂಕ್ ಬೇಕಾಗಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಜೊತೆಗೆ ನಾನು ಇನ್ಸ್ಟಾಗ್ರಾಮ್ ಒಳಗೂ ಕೂಡ ಒಂದೊಂದೇ ವಿಡಿಯೋನ ಶೇರ್ ಮಾಡಕತ್ತೇನೆ. ಸೊ ಇನ್ಸ್ಟಾಗ್ರಾಮ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನನ್ನ ಇನ್ಸ್ಟಾಗ್ರಾಮ್ ID-ನ ಫಾಲೋ ಮಾಡ್ಬೋದು. ಆಮೇಲೆ ಈ ವಿಡಿಯೋನ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡ್ಬೋದು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತದೆ. ನಾನು ಸ್ಪೆಷಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ತೊಗೊಂಡಿದ್ದೀನಿ. ಸೊ ಬರ್ರಿ ಎಲ್ಲ ನಾನು ಒಂದೊಂದೇ ಅನ್ಬಾಕ್ಸಿಂಗ್ ಮಾಡೋಣಂತ. ಆವಾಗಲೇ ನಾನು ಒಂದು ಮೈಕ್ ಹಾಕೊಂಡಿದ್ದೆ ನೋಡ್ರಿ, ಬಟ್ ಅದು ಸೌಂಡ್ ಅಷ್ಟು ಕ್ಲಿಯರ್ ಅನ್ನಿಸ್ಲಿಲ್ಲ, ಹಾಗಾಗಿ ಅದನ್ನ ತೆಗೆದುಬಿಟ್ಟು ವಿಡಿಯೋ ಮಾಡಕತ್ತೇನೆ. ನಾನು ಆರ್ಡರ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟನ್ನು ಒಂದೊಂದೇ ಲೇಟಾಗಿ ಬಂದು ನೋಡ್ರಿ. ಎಲ್ಲ ನಾನು ಒಂದೇ ಸಾರಿ ಆರ್ಡರ್ ಮಾಡಿದ್ದೆ, ಬಟ್ ಬರೋದು ಹೆಚ್ಚು ಕಡಿಮೆ ಆಯಿತು. ಹಾಗಾಗಿ ನಾನು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗತ್ತೈತಿ. ಎಲ್ಲ ನಾನು ಇಟ್ಕೊಂಡೆ ನೋಡ್ರಿ, ಬಟ್ ಫುಲ್ ವಜನ್ ಆಗತ್ತವು. ಸೊ ತೋರಿಸ್ತೇನಂತ. ಇದ್ರೊಳಗೆ ನಾನು ಒಂದೊಂದು ಓಪನ್ ಮಾಡಿ ನೋಡಿದ್ದೇನೆ, ಇನ್ನು ಕೆಲವೊಂದನ್ನು ಓಪನ್ ಮಾಡಿಲ್ಲ, ಎಲ್ಲ ಹಂಗೆ ಅದಾವ. ಸೊ ಬರ್ರಿ ಒಂದೇ ಪ್ರಾಡಕ್ಟ್ನ ಓಪನ್ ಮಾಡೋದಂತ. ಫಸ್ಟಿಗೆ ನಾನು ಸ್ಮಾಲ್ ಆಗಿರುವಂಥ ಈ ಒಂದು ಪ್ರಾಡಕ್ಟ್ನ ತೋರಿಸ್ತೇನೆ. ಇದನ್ನ ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದ್ದೇನೆ. ಸೊ ಇದು ಏನಂತ ಹೇಳ್ತೇನಂತ. ಒಂದೊಂದು ಸಾರಿ ನನಗೆ ಗೊತ್ತಾಗಲಿಲ್ಲ ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಕೂಡ ಅದು ಏನಂತ ಹೇಳಿ ಬರ್ತಿರ್ತೇನೆ, ಮತ್ತು ಪ್ರೈಸ್ ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತೇನೆ. ಇದು ನೋಡ್ಬೋದಾ, ವುಡನ್ ಅದೈತಿ ನೋಡ್ರಿ, ವುಡನ್ ಅದೈತಿ. ಇದಕ್ಕೆ ವುಡನ್ ಸ್ಟ್ಯಾಂಡ್ ಅಂದ್ರೆ ಅಗರಬತ್ತಿ ಸ್ಟ್ಯಾಂಡ್ ಕೂಡ ಅಂತಾರೆ, ಧೂಪ ಸ್ಟ್ಯಾಂಡ್ ಕೂಡ ಅಂತಾರೆ, ಆಮೇಲೆ ಏನದು ಇನ್ಸೆನ್ಸ್ ಹೋಲ್ಡರ್ ಅಂತಾರೆ, ಜೊತೆಗೆ ಫ್ರ್ಯಾಗ್ರೆನ್ಸ್ ಹೋಲ್ಡರ್ ಕೂಡ ಅಂತಾರೆ. ಸೊ ನೋಡ್ಬೋದು ವುಡನ್ ಅದೈತಿ, ಈ ಥರ ಐತಿ. ಇದಕ್ಕೊಂದು ಈ ಥರ ಲಾಕ್ ಮಾಡೋಕ್ಕೆ ಸಿಸ್ಟಮ್ ಕೊಟ್ಟಾರ, ಈ ಥರ. ಸೊ ಇದ್ರೊಳಗೆ ನಾವು ಧೂಪನೂ ಹಾಕಿಡ್ಬೋದು. ಧೂಪ ಹಾಕಕ್ಕೆ ಒಳಗಡೆ ಯಾವ ಥರ ಐತಂದ್ರೆ ಇದನ್ನ ಓಪನ್ ಕೂಡ ಮಾಡ್ಬೋದು. ಈ ಥರ ಐತೆ ನೋಡ್ರಿ. ಸೊ ಇದ್ರೊಳಗೆ ಒಂದು ಧೂಪ ಇಟ್ಬಿಟ್ಟು ನಾವು ಕ್ಯಾಪ್ ಹಾಕಿಬಿಟ್ಟಿವಿ ಅಂದ್ರೆ ಇಲ್ಲೆಲ್ಲ ಹೋಲ್ಸ್ ಅದಾವಲ್ಲ, ಈ ಹೋಲ್ ಒಳಗಿಂದ ಎಲ್ಲ ಅದ್ರದ್ದು ಹೊಗೆ ಬರ್ತೈತೆ ನೋಡ್ರಿ. ಆಮೇಲೆ ನಾವು ಇಲ್ಲಿ ಹೋಲ್ ಏನದಾವಲ್ಲ, ಈ ಹೋಲ್ ಒಳಗೆ ನಾವು ಅಗರಬತ್ತಿ ಕೂಡ ಚುಚ್ಚಬೋದು. ಮತ್ತೇನಾದರೂ ಇನ್ಸೆಕ್ಟ್ಸ್ ಅದು ಇರ್ತಾವಲ್ಲ, ಅದಕ್ಕೋಸ್ಕರ ನಾವು ಏನಾದರೂ ಧೂಪ ಹಾಕಿರ್ನೋ ಅದ್ರದ್ದು ಹೊಗೆಯಿಂದ ಅವೆಲ್ಲ ಸಾಯ್ತವಂತಲೇ ಹೇಳ್ಬೋದು. ಸೊ ಎಲ್ಲಕ್ಕೂ ಯೂಸ್ ಆಗ್ತದೆ, ಚೆನ್ನಾಗದ. ವುಡನ್ದ ಕ್ವಾಲಿಟಿನೂ ಚಲೋ ಐತಿ, ಏನೋ ಡ್ಯಾಮೇಜ್ ಕೂಡ ಆಗಿಲ್ಲ. ನೋಡ್ಬೋದ ಈ ಥರ ಐತಿ, ಚೆನ್ನಾಗೈತೆ ನೋಡ್ರಿ. ಮಸ್ಟ್ ಆ್ಯಂಡ್ ಶುಡ್ ನೀವು ಬೈ ಮಾಡ್ಬೋದು. ನನಗಂತೂ ಲೈಕ್ ಆಗೈತಿ. ಇನ್ನೊಂದು ಏನಂದ್ರೆ 2 ಕೂಡ ಸಿಗ್ತಾವ ಕೋಂಬೋ ಒಳಗೆ ಅಂದ್ರೆ ಕಡಿಮೆ ಪ್ರೈಸ್ ಇರ್ತದೆ. ಆಮೇಲೆ ಒಂದೇ ಒಂದು ತೊಗೊಂಡ್ವಿ ಅಂದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ಬೇಕಾಗ್ತೈತಿ. ನೆಕ್ಸ್ಟ್ ಬಂದು ಅಗರಬತ್ತಿ ಸ್ಟ್ಯಾಂಡ್ ನೋಡ್ರಿ, ಅಗರಬತ್ತಿ ಹೋಲ್ಡರ್ ಕೂಡ ಅನ್ಬೋದು. ಸೊ ಓಪನ್ ಮಾಡೋಣಂತ. ಇದನ್ನ ಓಪನ್ ಮಾಡಿಲ್ಲನ, ನಿಮ್ಮ ಮುಂದೆನೇ ಓಪನ್ ಮಾಡತ್ತೇನ. ಈ ಥರ ಪ್ಯಾಕಿಂಗ್ ಐತೆ ನೋಡ್ರಿ. ಇದೊಂದು ಪ್ಲಾಸ್ಟಿಕ್ ಹಾಕಿದ್ರು, ಆಮೇಲೆ ಇದು ಒಳಗಡೆ ಮತ್ತೆ ಇನ್ನೊಂದು ಹಾಕಿದಾರ. ಇದು ಸ್ಟೀಲದ್ದು ಐತೆ ನೋಡ್ರಿ. ಸೊ ಸ್ಟೀಲಿಂದ ಚೆನ್ನಾಗೈತಿ, ಎಲ್ಲ ಕಡೆನೂ ಹೋಲ್ ಐತಿ. ಯಾಕಂದ್ರೆ ನಾವು ಉದ್ಬತ್ತಿ ಅಂದ್ರೆ ಅಗರಬತ್ತಿ ಹಚ್ಚಿದ ಕೂಡಲೇ ಎಲ್ಲ ಕಡೆ ಹೊಗೆ ಹೋಗ್ತೈತಿ ನೋಡ್ರಿ. ಅದ್ರದ್ದು ಏನು ಬಿದ್ರೂ ಕೂಡ ಇದ್ರೊಳಗನ ಬೀಳ್ತೈತಿ. ಸೊ ನೋಡ್ಬೋದು ಇಲ್ಲಿ ಇದಕ್ಕೊಂದು ಕ್ಯಾಪ್ ಕೊಟ್ಟಾರ, ಈ ಥರ ಹಾಕೋದ. ಈ ಅಗರಬತ್ತಿ ಸ್ಟ್ಯಾಂಡ್ಗೆ 2 ಕಡೆ ಕ್ಯಾಪ್ ಅದ ನೋಡ್ರಿ, ಮೇಲ್ಗಡೆ ಒಂದು ಕೆಳಗಡೆ ಒಂದು. ಸೊ ಕೆಳಗಡೆ ಉದ್ಬತ್ತಿ ಹಚ್ಚಕ್ಕೆ ಬೇಕಾದ್ರೆ ನಾವು ಓಪನ್ ಮಾಡಿಬಿಟ್ಟು ಆಮೇಲೆ ಉದ್ಬತ್ತಿ ಚುಚ್ಚಬೇಕು. ಮತ್ತು ಅದು ಮೇಲೆ ಉದ್ದಂದು ಏನು ಕ್ಯಾಪ್ ಐತಿ ಅದೆಲ್ಲ ಹಾಕಿದ್ರೆ
ಒಂದು ಕಡೆ ಇಟ್ಬಿಡೋದು. ದೇವರ ಕೋಣೆಯೊಳಗೂ ಇಡ್ಬೋದು, ಇಲ್ಲಾಂದ್ರೆ ಹೊರಗಡೆನೂ ಕೂಡ ನಾವು ಇಡ್ಬೋದು. ಇದನ್ನ ವಾಶ್ ಕೂಡ ಮಾಡ್ಬೋದು, ನಾವು ಸೋಪದು ಹಚ್ಚಿ ಕಾತಾದು ತೊಗೊಂಡು ವಾಶ್ ಕೂಡ ಮಾಡ್ಬೋದು. ಚೆನ್ನಾಗೈತಿ ನೋಡ್ರಿ. ಸೊ ಇದಕ್ಕೆ ಉದ್ಬತ್ತಿ ಹೋಲ್ಡರ ಇಲ್ಲಾಂದ್ರೆ ಉದ್ಬತ್ತಿ ಅಗರ್ಬತ್ತಿ ಸ್ಟ್ಯಾಂಡ್ ಈ ಥರ ಅಂತಾರು. ಇದನ್ನು ಕೂಡ ನೀವು ಬೈ ಮಾಡ್ಬೋದು, ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗೈತಿ. ಸೊ ನಾನು ಸೈಜ್ ಕೂಡ ಹೇಳ್ತೇನೆ ನಿಮ್ಗೆ. ಪ್ರತಿ ಸಾರಿನೂ ನಾನು ಪ್ರತಿಯೊಂದನ್ನು ನಿಮ್ಗೆ ಕ್ಲಿಯರಾಗೆ ತೋರಿಸ್ತೇನೆ. ನೋಡ್ಬೋದು, ಇಷ್ಟ ಐತೆ ನೋಡ್ರಿ. ಇದು ಅಂದರೆ ಒಂದು ಗೇನು ಮೇಲೆ ಒಂದು 2 ಇಂಚು ಇಷ್ಟೈತಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನೋಡ್ರಿ. ಗ್ರೀನ್ ಕಲರ್ದೈತಿ. ಸೊ ಇದು ಏನಂತಂದ್ರೆ ಬನಾನಾ ಲೀಫ್ ಕರ್ಟನ್ ಅಂತ ಅನ್ಬೋದು, ಇಲ್ಲಾಂದ್ರೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಕ್ಲಾತ್ ಕೂಡ ಅನ್ಬೋದು. ಸೊ ಕ್ವಾಲಿಟಿ ಭಾಳ ಅಂದ್ರೆ ಭಾಳ ಚಲೋ ಐತೆ ನೋಡ್ರಿ. ಬಾಳೆ ಎಲೆದೈತಲ್ಲ, ಹಾಗಾಗಿ ಬನಾನಾ ಲೀಫ್ ಕರ್ಟನ್ ಅಂತಾರೆ, ಬನಾನಾ ಲೀಫ್ ಕ್ಲಾತ್ ಕೂಡ ಅಂತಾರೆ. ಇದನ್ನ ಏನಂದ್ರೆ ನಾವು ಡೆಕೋರೇಷನ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಪೂಜೆ ಮಾಡ್ತೀವಿ ನೋಡ್ರಿ. ಪೂಜೆ ಮಾಡೋಕ್ಕಿಂತ ಮೊದಲು ಈ ಒಂದು ಬಟ್ಟೆನ ನಾವು ಕರ್ಟನ್ ರೂಪದೊಳಗೆ ಹಾಕಿಬಿಟ್ಟು ಮುಂದ್ಗಡೆ ಪೂಜೆ ಮಾಡಿದ್ರೆ ಸಖತ್ತಾಗಿ ಕಾಣ್ತೈತಿ. ನಿಜವಾಗ್ಲೂ ಬಾಳೆ ಎಲೆನ ತೊಗೊಂಡು ಏನದು ಡೆಕೋರೇಷನ್ ಮಾಡಿದಾರೇನೋ ಅನ್ಬೇಕು, ಆ ಥರ ಅನಿಸ್ತೈತಿ ನೋಡ್ರಿ. ಮತ್ತು ಭಾಳ ದೊಡ್ಡದೈತಿ ಇದು ಆ್ಯಕ್ಚುಲಿ ನೋಡ್ರಿ. ಬಾಳೆ ಎಲೆ ರಿಯಲ್ ಬಾಳೆ ಎಲೆ ಗತೆ ನಾನು ಅನಿಸ್ತೈತಿ, ಭಾಳ ದೊಡ್ಡದೈತಿ. 1-2 ಮೀಟರ್ ಇರ್ಬೋದು ಇದು. ಇದನ್ನ ನಾನು ಇನ್ಸ್ಟಾಗ್ರಾಮ್ದೊಳಗೂ ಕೂಡ ರೀಲ್ಸ್ ಹಾಕಿದ್ದೇನೆ ನೋಡ್ರಿ. ಬಟ್ಟೆ ಕ್ವಾಲಿಟಿದೈತಿ, ಕ್ರೇಪ್ ಒಳಗೆ ಬರ್ತೈತಿ. ಇದು ಚೆನ್ನಾಗೈತಿ. ಇದನ್ನು ಕೂಡ ನೀವು ಬೈ ಮಾಡ್ಬೋದು. ಈಗ ಗಣಪತಿ ಹಬ್ಬ ಬರ್ತೈತಿ ನೋಡ್ರಿ, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಅಂಥೇಳಿ ಇದನ್ನು ಹಾಕಿಬಿಟ್ಟು ಇದ್ರ ಜೊತೆಗೆ ಮತ್ತು ನಾವು ಫ್ಲವರ್ ಅದು ಹಾಕಿ ಡೆಕೋರೇಷನ್ ಕೂಡ ಮಾಡ್ಬೋದು. ಸಖತ್ ಗ್ರ್ಯಾಂಡ್ ಅನಿಸ್ತೈತಿ, ಒಂದು ಪೂಜೆಗೆ ಗ್ರ್ಯಾಂಡ್ ಲುಕ್ ಬರ್ತೈತೆ ಅಂತಲೇ ಹೇಳ್ಬೋದು. ಇದ್ರೊಳಗೆ ಮತ್ತು ಬೇರೆ ಬೇರೆ ಟೈಪ್ ಕೂಡ ಇದ್ವು, ಬಟ್ ನನಗೆ ಲೈಕ್ ಆಗಿರೋದು ಒಂದು ಸ್ವಲ್ಪ ಪ್ಲೇನ್ ಒಳಗೆ ಇರಲಿ ಅಂಥೇಳಿ. ಇನ್ನೊಂದು ಏನಂದ್ರೆ ಈ ಬಟ್ಟೆ ಒಳಗನ್ನ ಫ್ಲವರ್ ಡಿಸೈನ್ ಮಾಡಿರುವಂಥದ್ದನ್ನು ಇತ್ತು, ಅಷ್ಟೊಂದು ಲೈಕ್ ಆಗಲಿಲ್ಲ ನನಗೆ. ಇದನ್ನ ಹಾಕಿಬಿಟ್ಟು ಬೇಕಾದರೆ ನಾವು ಒರಿಜಿನಲ್ ಫ್ಲವರ್ ತೊಗೊಂಡ್ಬಂದು ಡೆಕೋರೇಷನ್ ಮಾಡ್ಬೋದು. ಸೊ ಚೆನ್ನಾಗೈತಿ, ಬೇಕಾದರೆ ನಿಮ್ಗೆ ಫುಲ್ ತೋರಿಸ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ. ನೀವು ಕೂಡ ಇದನ್ನ ಬೈ ಮಾಡಿರಿ ಅಂತ ಹೇಳ್ತೀನಿ. ಸೊ ಏನಂತಂದರೆ ಇದನ್ನ ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದ್ದೇನೆ, ಮತ್ತು ಇದರ ವಿಡಿಯೋ ಕೂಡ ಮಾಡಿ ನಾನು ಇನ್ಸ್ಟಾಗ್ರಾಮ್ ಒಳಗೆ ಪೋಸ್ಟ್ ಕೂಡ ಮಾಡಿದ್ದೇನೆ. ಸೊ ಖಂಡಿತ ನಿಮ್ಗೆ ಇಷ್ಟ ಆಗ್ತದೆ. ಇದು ಏನಪ್ಪ ಅಂತಂದ್ರೆ ಗಣೇಶ್ ಅಂದ ನೋಡ್ರಿ. ಸೊ ಗಣೇಶ ಕಿರಣ ವಾಲ್ ಹ್ಯಾಂಗಿಂಗ್ ಅಂತ ಇದನ್ನ. ಯಾಕಂತಂದ್ರೆ ಇದು ಸೂರ್ಯನ ಕಿರಣ ಥರ ಎಲ್ಲ ಕಾಣಿಸ್ತೈತೆ ನೋಡ್ರಿ, ಸೂರ್ಯನ ಕಿರಣ್ ಥರ. ಅದಕ್ಕೋಸ್ಕರ ಇದನ್ನ ಗಣೇಶ ಕಿರಣ್ ವಾಲ್ ಹ್ಯಾಂಗಿಂಗ್ ಅಂತಾರೆ. ಇದನ್ನ ನಾವು ಗೋಡೆಗೆ ಅಂದರೆ ವಾಲ್ಗೆ ಕೂಡ ಹಾಕ್ಬೋದು. ಇದು ಏನಂದ್ರೆ ಮನೆ ಒಳಗೂ ಯೂಸ್ ಮಾಡ್ಬೋದು, ಆಮೇಲೆ ಆಫೀಸ್ ಒಳಗೆ, ಟೆಂಪಲ್ ಒಳಗೆ ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ನಂಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನೋಡ್ರಿ. ಮತ್ತು ಜೊತೆಗೆ ಇದನ್ನ ಏನಂದ್ರೆ ಬಾಗಲ್ ಮೇಲೂ ಹಾಕ್ಬೋದು, ಬಾಗಲ್ ಮೇಲೆ ಸೆಂಟ್ರ್ ಒಳಗೂ ಕೂಡ ಅಂಟಿಸ್ಬೋದು ಅಂತಲೇ ಹೇಳ್ಬೋದು. ಸೊ ನೋಡ್ರಿ, ಗೋಲ್ಡನ್ ಕಲರ್ ಒಳಗೆ ಐತಿ. ಬ್ಯಾಕ್ ಸೈಡ್ ಈ ಥರ ಇರ್ತದೆ. ಸೊ ಇದರ ಸೈಜ್ ಬಂದು ಇಷ್ಟು ನೋಡ್ಬೋದು, ಇಷ್ಟೈತೆ ನೋಡ್ರಿ. ಒಂದು ಗೇನಿಗೆ ಸ್ವಲ್ಪ 1 ಇಂಚ್ ಅಷ್ಟೇ ಕಡಿಮೆ ಐತಿ. ಮೆಟಲ್ದೈತಿ, ನೋಡ್ಬೋದ ಸೌಂಡ್ ಹೆಂಗೆ ಬರ್ತದೆ. ಪ್ರತಿಯೊಂದನ್ನು ಕೂಡ ನಾನು ನಿಮ್ಗೆ ಯಾಕೆ ಪ್ರತಿಯೊಂದನ್ನು ಸೈಜ್ ಅದ್ರದ್ದು ಎಲ್ಲನೂ ಯಾಕೆ ಹೇಳ್ತೇನೆ ಅಂದ್ರೆ, ಕೆಲವೊಂದು ಸಾರಿ ಏನಾಗ್ತದೆ ಅಂದ್ರೆ ತೊಗೊಂಡು ಕೂಡಲೇ ಆಮೇಲೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ನಾನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಫಿಕ್ಸ್ ಆಗಿಬಿಡ್ತದೆ, ಕರೆಕ್ಟ್ ಚಲೋ ಐತಿದ, ಚೆನ್ನಾಗೈತಿ, ಎಲ್ಲನೂ ಇದ್ರ ಬಗ್ಗೆ ಡೀಟೇಲ್ ಹೇಳಿದಾರೆ, ನಾವು ತೊಗೊಳ್ಬೇಕಂತ ಹೇಳಿ. ಕೆಲವ್ರು ಏನು ಮಾಡ್ತಾರಂದ್ರೆ ಪಟ ತೋರಿಸ್ಬಿಡ್ತಾರೆ, ಆಮೇಲೆ ಅದ್ರ ಬಗ್ಗೆ ಅಷ್ಟು ಕ್ಲಿಯರಾಗಿ ಹೇಳಂಗಿಲ್ಲ. ಸೈಜ್ ಎಷ್ಟಂತನೂ ನಮ್ಗೆ ಗೊತ್ತಾಗಂಗಿಲ್ಲ. ನಾವು ಅಂದ್ಕೊಂಡಿರೋದ ಬೇರೆ ಇರ್ತದೆ, ಆಮೇಲೆ ತೊಗೊಂಡಾಗ ಅದು ಬಂದಿರೋದನ್ನ ಬೇರೆ ಇರ್ತದೆ. ಸೊ ಹಾಗಾಗಿ ನನ್ನ ಸೈಜ್ ಸಮೇತನ ಎಲ್ಲನೂ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಬಾಕ್ಸ್ ಒಳಗೆ ಐತಿ ನೋಡ್ರಿ, ದೊಡ್ಡದೈತಿದ. ಸೊ ಇದು ಕೂಡ ಇಷ್ಟ ಆಗೈತಿ. ಸೊ ಬರ್ರಿ ಏನಂತ ಹೇಳಿ ತೋರಿಸ್ತಾನಂತ. ಇದನ್ನ ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿ
ಒರಿಜಿನಲ್ ನೋಡ್ರಿ. ಇದ್ರ ಕಾಳುಗಳೆಲ್ಲ ಕೆಳಗೆ ಬೀಳಾಕತ್ತವ. ಕಾಳು ಅಂದ ತಕ್ಷಣ ಏನು ಕಾಳು ಅಂತ ಅನ್ಕೊಳತ್ತಿರ್ಬೋದು ನೀವು. ಎಲ್ಲನೂ ನಾನು ಹೇಳ್ತೇನಂತ. ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ. ಪ್ರತಿಯೊಂದು ಪ್ರಾಡಕ್ಟ್ನು ಕೂಡ ಪೂರ್ತಿಯಾಗಿ ನೋಡಿರಿ, ಇಲ್ಲಾಂದ್ರೆ ನಿಮ್ಗೆ ಅಷ್ಟು ಕ್ಲಿಯರಾಗೆ ಗೊತ್ತಾಗಂಗಿಲ್ಲ. ಸೊ ಪ್ಯಾಕಿಂಗ ಚೆನ್ನಾಗೈತಿ. ಇದನ್ನ ಆಲ್ರೆಡಿ ನಾನು ನೋಡಿದ್ನೆಲ್ಲ. ಇದನ್ನೂ ಕೂಡ ನಾನು ಶಾರ್ಟ್ಗೋಸ್ಕರ ಒಂದು ವಿಡಿಯೋ ಮಾಡಿದ್ದೆ. ಬೀಳಾತೈತೆ ನೋಡ್ರಿ, ಒರಿಜಿನಲ್ ಐತಲ್ಲ ಹಾಗಾಗಿ. ಸೊ ಇದು ಏನಪ್ಪ ಅಂತಂದ್ರೆ ಬಾಗಿಲು ತೋರಣ. ಕಾಳೆಲ್ಲ ಬೀಳಾಕತ್ತವ. ನಿಮ್ಗೆ ಬೇಕಾದ್ರೆ ತೊಗೊಳ್ರಿ, ಇಲ್ಲಾಂದ್ರೆ ನಡೀತದ. ನನಗೆ ಬೇಕಾಗೇ ಇತ್ತಿದ, ಯಾಕಂದ್ರೆ ಆ್ಯಕ್ಚುಲಿ ಇದು ಮನೆಯೊಳಗೆ ಇರ್ಬೇಕಂತ ನೋಡ್ರಿ, ಒಳ್ಳೇದಾಗ್ತಿತ್ತಂತ. ಗೊತ್ತಿಲ್ಲ, ಒಬ್ರು ಹೇಳಿರೋದನ್ನ ನೋಡಿದ್ದೆ. ಮತ್ತು ನೋಡೋಕೆ ಲುಕ್ ವೈಸ್ ಚೆನ್ನಾಗಿತ್ತು. ಒಂಥರ ಹಳ್ಳಿ ಮನೆಯೊಳಗೆ ಅದು ಈ ಥರ ಹಾಕ್ತಾರೆ. ಮತ್ತು ಇದೇನಂತಂದ್ರೆ ಗೋಧಿ ನೋಡ್ರಿ, ಗೋಧಿ ಕಾಳಿಂದ ಮಾಡಿರುವಂಥದ್ದು. ಆಲ್ರೆಡಿ ಅದು ಗಿಡ ಹೆಂಗಿರ್ತದಲ್ಲ ಅದನ್ನೇ ಇದು ಮಾಡಿ ಮಾಡಿದ್ದಾರೆ. ಇದನ್ನ ನೋಡ್ಬೋದು. ಇಲ್ಲಿ ಇದು ಗೋಧಿ ತೆನೆಯಿಂದ ಮಾಡಿರೋದು. ದೊಡ್ಡದೈತಿ. ನಮ್ಮ ಬಾಗಿಲಕ್ಕೆ ಹಾಕಿ ನೋಡಿದ್ವಿ, ಸ್ವಲ್ಪ ಜಾಸ್ತಿ ದೊಡ್ಡದಾಗತೈತಿ. ಬಟ್ ಅದನ್ನ ಸ್ವಲ್ಪ ಕ್ರಾಸ್ ಮಾಡಿ ಹಾಕಿದ್ರೆ ಬರ್ತದ. ಈ ಥರ ಆಯ್ತು ನೋಡ್ರಿ. ನೋಡ್ಬೋದು, ಚೆನ್ನಾಗಿ ಅನಿಸ್ತೈತಿ. ಒಂಥರ ಮಸ್ತ್. ಇದು ದೇವ್ರ ಬಾಗಿಲ್ಕನೂ ಹಾಕ್ಬೋದು. ಜಗ್ಲಿ ಇರ್ತದೆ ನೋಡ್ರಿ. ಅಂದರೆ ಸಪ್ರೇಟಾಗಿ ದೇವ್ರ ರೂಮ್ ಮಾಡಿರ್ತಾರಲ್ಲ ಅಲ್ಲಿನೂ ಹಾಕ್ಬೋದು. ಇಲ್ಲಾಂತಂದ್ರೆ ನಾವು ಡೈರೆಕ್ಟ್ ಮುಂದ್ಗಡೆ ಇರುವಂಥ ಬಾಗಿಲ್ಕನೂ ಹಾಕ್ಬೋದು. ಚೆನ್ನಾಗೈತಿ. ಕಾಳು ಮಾತ್ರ ಕೆಲವೊಂದೊಂದೊಂದು ಬೀಳ್ತಿರ್ತಾವ. ನೋಡೋಕೆ ಚೆನ್ನಾಗಿ ಅನಿಸ್ತೈತೆ ಅಂತ ಹೇಳಿ ತೊಗೊಂಡಿರೋದು. ಎಲ್ಲ ಪೂಜಾ ಐಟಮ್ಸನ್ನ ತೋರ್ಸಾತೆ ನಾನು. ಈಗ ಹಬ್ಬಕ್ಕದು ಎಲ್ಲ ಡೆಕೋರೇಷನ್ಗಾಗಿರ್ಬೋದು, ಆ ಥರ ಐಟಮ್ಸ ತೋರ್ಸಾತೇನೆ. ನೆಕ್ಸ್ಟ್ ಪ್ರಾಡಕ್ಟು ಆ್ಯಕ್ಚುಲಿ ಇದನ್ನು ನಾನು ಅನ್ಬಾಕ್ಸಿಂಗ್ ಇವಾಗ ಮಾಡಕತ್ತಿಲ್ಲ, ಮೊದಲನ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು. ಯಾಕಂದ್ರೆ ಬಾಂಬೂ ಪ್ಲ್ಯಾಂಟ್ ನೋಡ್ರಿ, ಇದನ್ನ ನಾವು ಓಪನ್ ಮಾಡಿ ಇಡ್ಲಿಲ್ಲ ಅಂದ್ರೆ ಫುಲ್ ಎಲ್ಲ ಬಾದಾಗ್ಬಿಡ್ತದೆ. ಹಾಗಾಗಿ ಇದು ಭಾಳ ಅಂದ್ರೆ ಭಾಳ ಕಡಿಮೆ ಪ್ರೈಸ್ ಒಳಗೆ ಸಿಕ್ಕಿತ್ತು ನೋಡ್ರಿ. ಮಾರ್ಕೆಟ್ ಒಳಗದು ಹೋದಾಗ ನನಗೆ 200 210 ಅದು ಹೇಳ್ತಿದ್ರು. ಬಟ್ ಮೀಶೋ ಒಳಗೆ ಮಾತ್ರ ಭಾಳ ಕಡಿಮೆ ಒಳಗೆ ಸಿಕ್ಕೈತಿ. ಪ್ರೈಸು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ ನೋಡ್ರಿ. ಇದನ್ನ ಹೊರಗಡೆ ತೊಗೊಳೋಕ್ಕಿಂತನೂ ನೀವು ಆನ್ಲೈನ್ ಒಳಗೆ ಪರ್ಚೇಸ್ ಮಾಡಿದ್ರೆ ಕಡಿಮೆ ಪ್ರೈಸ್ ಒಳಗೆ ಸಿಗ್ತೈತಿ. ಸ್ವಲ್ಪ ಒಣಗಿದಾವ, ಅದು ಬಿಟ್ಟರೆ ಏನಿಲ್ಲ, ಎಲ್ಲ ಚಲೋ ಐತಿ. ಇನ್ನು ಡೈಲಿ ಇದನ್ನ ಯೂಸ್ ಮಾಡಕತ್ತೀವಿ ಅಂದ್ರೆ ನೀರದು ಹಾಕ್ತೀವಲ್ಲ ಚಲೋ ಬರ್ತದೆ. ನೀರು ಹಾಕಿಟ್ಟಿದ್ದೀವಿ ನಾವು. ಏನು ಹಾಕಿದಾರೆ ಸಿಕ್ಕಿದ್ರಾಗ? ಏನಿದೆ? ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಏನಪ್ಪ ಅಂತಂದ್ರೆ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ದೇನೆ. ಏನದು ಧೂಪ ಸ್ಟ್ಯಾಂಡ್. ಸೊ ಅದಕ್ಕೆ ಯೂಸ್ ಆಗುವಂಥದ್ದು. ಸೊ ಇದನ್ನು ನಾನು ಓಪನ್ ಮಾಡಿಲ್ಲ, ನಿಮ್ಮ ಮುಂದೆನೇ ಲೈವ್ ಒಳಗೆ ಓಪನ್ ಮಾಡಕತ್ತೇನೆ. ಇದಂತೂ ಬೇಕೇ ಬೇಕಾ. ಇದಿದ್ರನ ನಾವು ಆ ಧೂಪ ಸ್ಟ್ಯಾಂಡ ಯೂಸ್ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಸೊ ಫ್ರ್ಯಾಗ್ರೆನ್ಸ್ ಈಗ ಬರತ್ತೈತಿ, ಓಪನ್ ಮಾಡೋಕ್ಕಿಂತ ಮೊದಲೇ ನಾನು. ಸೊ ಇದ್ರೊಳಗೆ 100 ಏನು ಬರ್ತಾವೆ. 2 ಪ್ಯಾಕೆಟ್ ಇದು ಮಾಡಿದಾರ. ಇದು 3ನೇ ಪ್ಯಾಕೆಟ್ ಒಳಗಡೆ ಅದಾವ. ನಮ್ಮ ಮನೆಯೊಳಗೆ ಪೂಜಾಕ್ಕಂಥೇಳಿ ಒಂದು ಇದನ್ನು ತೊಗೊಂಡು ಬಂದಿದ್ವಿ ನಾವು, ಬುದ್ಧಂದು. ಸೊ ಅದಕ್ಕಂಥೇಳಿ ತೊಗೊಂಡಿರೋದು ನಾನು ಆ್ಯಕ್ಚುಲಿ. ಯಾಕಂದ್ರೆ ಹೋಲ್ ಐತೆ ನೋಡ್ರಿ. ಸೊ ಇದನ್ನು ನಾವು ಅದ್ರೊಳಗೆ ಇಟ್ವಿ ಅಂದ್ರೆ ಅದ್ರದ್ದು ಹೊಗೆ ಎಲ್ಲ ಒಂಥರ ಜರಿ ಥರ ಎಲ್ಲ ಇದಾಗ್ತೈತಿ. ಸೊ ಅದ್ರದ್ದು ಬೇಕಾದ್ರೆ ಅದನ್ನೂ ಕೂಡ ತೊಗೊಂಡು ಬಂದು ತೋರಿಸ್ತೇನೆ ಅಂತ. ಅದ್ರೊಳಗೂ ಯೂಸ್ ಮಾಡ್ಬೋದು. ಬೇಡ ಅಂತಂದ್ರೆ ನಾವು ಆವಾಗಲೇ ತೋರಿಸಿದ್ನಲ್ಲ ನಾನು, ಧೂಪ ಸ್ಮೆಲ್ಗೆ ಇದಾಗತ್ತೈತೆ ನೋಡ್ರಿ, ಧೂಪ ಸ್ಟ್ಯಾಂಡ. ಅದರೊಳಗಿಟ್ಟು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ನೋಡ್ರಿ ಇಲ್ಲಿ
ಈ ಥರ ಐತಿ 100 ಅದಾವ ಇದ್ರೊಳಗೆ. ನೀವು ಇದನ್ನು ಬೇಕಾದರೆ ತೊಗೊಳ್ಬೋದು, ಇಲ್ಲಾತಂದ್ರೆ ಹೊರಗಡೆ ಕೂಡ ತೊಗೊಳ್ಬೋದು. ಹೊರಗಡೆ ಕೂಡ ಸಿಗ್ತಾವ, ಬಟ್ ಹೋಲ್ ಇದ್ದಿದ್ವ ಸಿಗಲಿಲ್ಲ ನನಗೆ, ಹಾಗಾಗಿ ಆನ್ಲೈನ್ ಒಳಗೆ ನಾನು ಬೈ ಮಾಡಿದೆ. ಕಲರ್ ಅದಾವ, 2 ಕಲರ. ಸ್ಮೆಲ್ ಮಾತ್ರ ಚೆನ್ನಾಗೈತಿ, ಬಟ್ ಜಾಸ್ತಿ ಯಾವುದೇ ಪ್ರಾಡಕ್ಟ್ ಇದ್ರೂ ಕೂಡ ಜಾಸ್ತಿ ಸ್ಮೆಲ್ ತೊಗೊಳ್ಬಾರ್ದು ನೋಡ್ರಿ. ಅದು ಇದು ನೋಡ್ಬೋದು ನೀವು, ಬುದ್ಧಂದು ನೋಡ್ರಿ. ಸೊ ಬುದ್ಧಂದು ಶೋ ಪೀಸ್ ಅಂತ ಹೇಳ್ಬೋದು. ಇದು ಒಂದು ಪೀಸ್ ನಾವು ಇದ್ರ ಮೇಲ್ಗಡೆ ಇಟ್ಟಿವಿ ಅಂದ್ರೆ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಇಟ್ಟಿವಿ ಅಂದ್ರೆ ಅದು ಸ್ಟಾರ್ಟ್ ಮಾಡಿದ ಕೂಡಲೇ ಅದ್ರ ಹೊಗೆ ಎಲ್ಲ ಇಲ್ಲಿ ಜರಿ ಥರ ಎಲ್ಲ ಇದಾಗ್ತದೆ ನೋಡ್ರಿ ಕೆಳಗಡೆ. ಸೊ ಈ ಥರ ಎಲ್ಲ ಬೀಳ್ತದೆ. ನಮ್ಗೆ ನೋಡಿದ ತಕ್ಷಣ ನೋಡಕ್ಕೆ ಒಂಥರ ಬ್ಯೂಟಿಫುಲ್ ಅನಿಸ್ತೈತಿ. ಏನಿದೆ ಜರಿ ಥರ ನೀರು ಹರಿಯೋ ಥರ ಅನ್ಸತ್ತಿಲ್ಲ ಅಂತ ಅನಿಸ್ತೈತಿ. ಇದು ನಾನು ಆಲ್ರೆಡಿ ತೊಗೊಂಡು 1 ವರ್ಷ ಏನು ಆಗಿ ಹೋಯ್ತಾ. ಸೊ ಇದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ. ಚೆನ್ನಾಗೈತಿ ಇದು. ನನ್ನ ನೋಡಿ ಇನ್ನೊಬ್ರು ಕೂಡ ಆಂಟಿ ತೊಗೊಂಡಿದ್ರು, ಅವ್ರಿಗೂ ಇಷ್ಟ ಆಗಿತ್ತದ. ಪೂಜಾ ಮಾಡಿದಾಗ ನಾವು ದೇವ್ರ ಮುಂದೆ ಈ ಥರ ಇಟ್ಟು ಅದೊಂದು ಹಚ್ಚಿದ್ವಿ ಅಂದ್ರೆ ಚೆನ್ನಾಗಿ ಅನಿಸ್ತೈತಿ. ಪೂಜೆ ಮುಂದೆ ನೋಡೋರ್ಗು ಒಂಥರ ಲುಕ್ ಇಷ್ಟ ಆಗ್ತೈತಿ. ಇದನ್ನು ನಾವು ದೇವ್ರ ಮುಂದೆನೂ ಇಡ್ಬೋದು, ಹೊರಗಡೆ ಬಾಗಲ ಹತ್ರನೂ ಇಡ್ಬೋದು, ಶೋ ಪೀಸ್ ಥರ ಒಂದು ಟೇಬಲ್ ಮೇಲೂ ಕೂಡ ಇಡ್ಬೋದು. ಎಲ್ಲಕ್ಕೂ ನಡೀತದೆ, ಹೇಗಿಟ್ಟರು ನಡೀತದೆ. ನೋಡಕ್ಕೆ ಚೆನ್ನಾಗಿ ಅನಿಸ್ತದೆ. ಅದ್ರಾಗ ಧೂಪ ಹಚ್ಚಿದ್ರಂತೂ ಇನ್ನೂ ಸಖತ್ ಬ್ಯೂಟಿಫುಲ್ ಆಗಿ ಅನಿಸ್ತೈತೆ ಅಂತಲೇ ಹೇಳ್ಬೋದು. ಇನ್ನು ಲಾಸ್ಟ್ ಪ್ರಾಡಕ್ಟ್ ನೋಡ್ರಿ, ಇದಂತೂ ವಜನ್ ಐತಿ. ಸೊ ಇದು ಹೊರಗಡೆ ಕೂಡ ಸಿಗ್ಬೋದು, ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಆನ್ಲೈನ್ ಒಳಗೆ ಪರ್ಚೇಸ್ ಮಾಡಿದ್ದೇನೆ. ಇನ್ನೊಂದು ಈ ಥರ ನಾನು ಸೇಮ್ ಪ್ರಾಡಕ್ಟ ಒಂದು ಸಾರಿ ತೊಗೊಂಡಿದ್ದೆ, ತೊಗೊಂಡು 1 ವರ್ಷದ ಮೇಲಾಗಿರ್ಬೇಕು. ಸೊ ಅದು ನಂಗೆ ಇಷ್ಟ ಆಗಿಬಿಟ್ಟು ಕ್ವಾಲಿಟಿ ಚೆನ್ನಾಗೈತೆ ಅಂತ ಹೇಳಿಬಿಟ್ಟು ಇನ್ನೊಂದು ತೊಗೊಂಡೇನೆ. ಒಂದು ಹೊಲಸಾದಾಗ ಇನ್ನೊಂದನ್ನು ನಾವು ಹಾಕ್ಬೋದು, ಯೂಸ್ ಮಾಡ್ಬೋದು ಅಂತ ಹೇಳಿ ಇದನ್ನ ಓಪನ್ ಮಾಡಿಲ್ಲ ನಾನು, ನಿಮ್ಮ ಮುಂದೆನೇ ಓಪನ್ ಮಾಡತ್ತೀನಿ. ಇದು ಹಾಲ್ ಒಳಗೆ ಹಾಕುವಂಥ ಮ್ಯಾಟ್ ನೋಡ್ರಿ. ಕಲರು ಈ ಥರ ಐತಿ ನೋಡ್ಬೋದು. ಸ್ವಲ್ಪ ಡಸ್ಟ್ ಬರತೈತಿ. ವಾಶ್ ಮಾಡಿ ಇಟ್ವಿ ಅಂದ್ರೆ ಪೂಜಾ ದಿನ ನಾವು ಹಾಲ್ದಾಗದು ಹಾಕ್ಬೋದು. ಬೇಕಾದ್ರೆ ಪೂಜೆ ಮಾಡ್ತೀವಲ್ಲ ಅಲ್ಲೇನೂ ಕೂಡ ಇದನ್ನ ಹಾಕ್ಬೋದು. ಇದನ್ನ ಪೂರ್ತಿ ತೋರಿಸ್ತಾನಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ಥರ ಇತ್ತಂತ ಹೇಳಿ. ಪೂಜಾಕ್ಕೆ ಬೇಕಾಗಿರುವಂಥ ಕೆಲವೊಂದು ಡೆಕೋರೇಷನ್ ಐಟಮ್ ಎಲ್ಲ ನಾನು ತೊಗೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನ. ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡೇನ. ಸೊ ಇನ್ನೇನು ಹತ್ರದೊಳಗನ ಲಾಸ್ಟ್ ಶುಕ್ರ ಗೌರಿನೂ ಐತಿ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೇನೆ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಗೈತಿ. ವರಮಹಾಲಕ್ಷ್ಮಿ ಬಿಟ್ಟು ನೆಕ್ಸ್ಟ್ ಯಾರಾದರೂ ಶುಕ್ರ ಗೌರಿ ಪೂಜೆ, ಆಮೇಲೆ ದೀಪಾವಳಿ, ಗಣೇಶ ಹಬ್ಬ ಯಾರ್ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತಿರಲ್ಲ ಅವರು ಇವಾಗಲೇ ನಾನು ಲಿಂಕ್ ಎಲ್ಲ ಹಾಕಿರ್ತೀನಿ. ಅದನ್ನೆಲ್ಲ ನೋಡಿಬಿಟ್ಟು ನೀವು ಬೈ ಮಾಡಿರಿ. ಸೊ ನಿಮ್ಗೆ ಪೂಜಾ ಟೈಮ್ದಾಗ ಯೂಸ್ ಆಗ್ತದೆ. ಸೊ ಮುಂಚೆ ಹಣ ತೊಗೊಂಡ್ವಿ ಅಂದರೆ ನಮ್ಗೆ ಆ ಟೈಮ್ದಾಗ ಎಲ್ಲ ನಾನು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದ್ರೆ ಲೇಟ್ ಆಯ್ತಂದ್ರೆ ಆಮೇಲೆ ಲೇಟ್ ಮಾಡಿ ಪ್ರಾಡಕ್ಟ್ ಎಲ್ಲ ಬರ್ತಾವೆ, ಪೂಜಾ ಟೈಮ್ದಾಗ ಸಿಗೋದಿಲ್ಲ. ಸೊ 1 ವಾರ ಮುಂಚೆನ ಅಂದ್ರೆ 10 days ಇದ್ದಾಗ ನಾವು ಆರ್ಡರ್ ಮಾಡಿದ್ವಿ ಅಂದ್ರೆ ಬರ್ತಾವೆ. ಸೊ ರಿಟರ್ನ್ ಕೂಡ ಇರ್ತದೆ. ನಾನಂತ ತೊಗೊಂಡಿರುವಂಥ ಎಲ್ಲ ಪ್ರಾಡಕ್ಟು ಕೂಡ ಸಿಕ್ಕಾಪಟ್ಟೆ ನಂಗೆ ಇಷ್ಟ ಆಗೈತಿ. ಒಂದೇನಂದ್ರೆ ಬಾಗಿಲು ತೋರಣ ಏನಂದ್ರೆ ಎಲ್ಲ ಚೆನ್ನಾಗೈತಿ, ಬಟ್ ಕಾಳೆಲ್ಲ ಸ್ವಲ್ಪ ಬೀಳಾಕತ್ತಾವ. ಅದು ಬಿಟ್ಟರೆ ಎಲ್ಲ ಪ್ರಾಡಕ್ಟನ್ನು ಕ್ವಾಲಿಟಿ ಅದಾವೆ, ಎಲ್ಲ ಚೆನ್ನಾಗಿದಾವೆ. ಸೊ ನಾನು ಹೇಳೋದಿಷ್ಟೇ, ನೀವು ಕೂಡ ನಾನು ತೊಗೊಂಡಿರೋಂಥ ಪ್ರಾಡಕ್ಟ್ನ ಬೈ ಮಾಡಿರಿ, ಕಡಿಮೆ ಬೆಲೆಗೆ ಸಿಗ್ತಾವೆ. ಈಗ ನಾನು ಇನ್ಸ್ಟಾಗ್ರಾಮ್ ID ಕೂಡ ಮೆನ್ಷನ್ ಮಾಡಿರ್ತೇನೆ. ಸೊ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ. ಆಮೇಲೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಐತಿ. ಸೊ ಅದನ್ನು ಕೂಡ ಫಾಲೋ ಮಾಡಿರಿ. ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೆ ಇದೇ ರೀತಿ ಆನ್ಲೈನ್ ಪ್ರಾಡಕ್ಟ್ ರಿವ್ಯೂ ಏನಾದರೂ ಬೇಕಾಗಿತ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತದೆ, ನೀವು ಬೇಗನೆ ನೋಡ್ಬೋದು. ಇಷ್ಟ ಆಯ್ತಂದ್ರೆ ಎಲ್ಲ ಬೈ ಮಾಡ್ಬೋದು. ಸೊ ಆದಷ್ಟು ನನ್ನ ವಿಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ. ಫುಲ್ ವಿಡಿಯೋ ನೋಡಿರಿ, ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ. ಆ್ಯಡ್ಸ್ ಬರ್ತದೆ, ಆ್ಯಡ್ಸ್ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಜೊತೆಗೆ ಹೈಪ್ ಅದನ್ನೂ ಕೂಡ ಮಾಡಿರಿ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ
ಮರಿದೇನೆ ಲೈಕ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.